ನಾನು ಸುಳ್ಳು ಹೇಳಿದ್ರೆ ಎಷ್ಟೊಂದು ಹುಳ ಬಂದೈತೆ ಅಂತ ನೋಡಿ. ವಾವ್ ಯಾಮಿ, ಏನವ ಅದು ನಾಲ್ಗೆ ಯಾಕೆ ಹಂಗ್ ಮಾಡ್ತಾ ಇದ್ದಿ? ಅದು ಬರ್ತಾ ಇಲ್ವಾ? ಅದು ಬರ್ತಾ ಇಲ್ಲ ನಿಂಗೆ ತೆಗಿಯಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಯಶುಗೆ ಮಾವಿನ ಹಣ್ಣು ತಿನ್ಸೋ ಪ್ರೋಗ್ರಾಮ್ ಇವತ್ತು. ಚೆನ್ನಾಗೈತಾ? ವಾವ್ ಯಾಮಿ. ಯಶುಮಾ, ಇನ್ನು ಯಶು ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಕೊಟ್ಟರೆ ತಿನ್ನೋದಿಲ್ಲ. ಅವಳು ಈ ಥರನೇ ಕಚ್ಚಿ ತಿನ್ಬೇಕಂತೇಳಿ ಆಸೆ ಪಡ್ತಾಳೆ. ಹಂಗಾಗಿ ಹಂಗೆ ಕೊಡ್ತಾ ಇದ್ದೀನಿ. ಸಿಪ್ಪೆನೇ ಕಿತ್ಕೊಂಡ್ಬಿಟ್ರಿ ನೀವು. ಅವಳಿಗೆ ಎರಡೇ ಅಲ್ಲಿ ಬಂದಿದೆ ಕೆಳಗಡೆ, ಇನ್ನು ಮೇಲ್ಗಡೆ ಬಂದಿಲ್ಲ. ಅದರಲ್ಲೇ ಚೆನ್ನಾಗಿ ಕಿತ್ಕೊಂಡು ತಿಂತಾಳೆ. ನೋಡ್ತಾ ಇರ್ಬೋದು, ತುಂಬಾನೇ ಖುಷಿ ಪಟ್ಕೊಂಡು ತಿಂತಾ ಇದ್ದಾಳೆ. ಸಾಕು, ಬೇಕಾ? ಬೇಕು. ಇನ್ನು ಮಾವಿನ ಹಣ್ಣು ತಿನ್ಸಿದ್ರೆ ಮಕ್ಳುಗಳಿಗೆ ಭೇದಿ ಆಗುತ್ತೆ ಅಂತ ಹೇಳ್ತಾರೆ. ಅಮ್ಮನೂ ಕೂಡ ಹಂಗೆ ಅಂತಿದ್ರು. ಯಶುಗೆ ಆ ಥರ ಯಾವುದೂ ಆಗೋದಿಲ್ಲ. ಅವಳು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾಳೆ. ಅವಳಿಗೆ ಆ ಥರ ಏನಾದರೂ ಆ ಭೇದಿ ಏನಾದರೂ ಆಗೋದಾಗಿದ್ರೆ ನಾವು ಕೊಡ್ತಾ ಇರಲಿಲ್ಲ. ಇನ್ನು ಇವಾಗ ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರು ಮತ್ತು ಅನ್ನ ತಿಂದ್ವಿ. ಇನ್ನು ಉಪ್ಪು ಸಾಂಬಾರು ಜೊತೆ ಮಾವಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಕಟ್ ಮಾಡ್ಕೊಂಡಿದ್ದೆ ನಾನು. ಯಶು ಕೂಡ ತಿಂತೀನಿ ಅಂತ ಹೇಳಿದ್ಲು, ಹಂಗಾಗಿ ಕೊಟ್ಟಿದ್ದೀನಿ. ಇಷ್ಟಪಟ್ಕೊಂಡು ತಿಂತಿದ್ದಾಳೆ. ಸಾಕು ಬಿಡು, ಸಾಕು ಸಾಕು. ಬೇಕು ಮುನ್ಸ್ಕತಿ. ಏ ಕಳ್ಳ, ಬೇಗಿ ಬಿಡತ್ತಮ್ಮ ಇಲ್ಲಿ. ಇನ್ನು ಗಗನ್ ಇಲ್ಲದೆ ಇರೋದ್ರಿಂದ ಮನೆ ಸ್ವಲ್ಪ ಖಾಲಿ ಖಾಲಿ ಅನಿಸುತ್ತೆ. ಅವ್ನು ಇದ್ದಿದ್ರೆ ಮಮ್ಮಿ ಮಮ್ಮಿ ಅಂತ ಹೇಳಿ ಹಿಂದೆಗಡೆನೇ ಸುತ್ತಾ ಇರೋನು. ಇನ್ನು ಯಶು ಆಟ ಆಡಿಸ್ಕೊಂಡು ಸ್ವಲ್ಪ ನನಗೆ ಅವನು ನೆನಪು ಮರ್ತೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಶು ದೇವ್ರ ಮನೆಗೆ ಹೋಗ್ಬಿಟ್ಟು ಸೀದಾ ಬೆಂಕಿಪಟ್ಟಣ ತೊಗೊಂಡು ಬಂದುಬಿಟ್ಟಿದ್ದಾಳೆ. ತಗೊಂಡು ಬಂದ್ಬಿಟ್ಟು ಅದನ್ನು ಚೇರಂಡಿಲಿ ಲೌಸ್ಕೊಂಬಿಟ್ಟು ಆಟ ಆಡ್ತಿದ್ದಾಳೆ. ನಾನು ನೋಡಿರಲೇ ಇಲ್ಲ, ಇವಾಗ ನೋಡಿದೆ. ಹಂಗಾಗಿ ಅದನ್ನು ತೊಗೊಂಡು ಬಾ ಅಂತ ಹೇಳ್ತಾ ಇದ್ದೀನಿ. ಅವಳು ಏನು ಮಾಡಿದ್ರು ಬರ್ತಾನೆ ಇಲ್ಲ, ಆಟನೇ ಮಾಡ್ತಿದ್ದಾಳೆ. ತುಂಬ ಆಟ ಅಂದರೆ ಆಟ ಮಾಡ್ತಾಳೆ. ಈ ನಡುವೆ ಅದನ್ನು ಮರ್ಸೋಕ್ಕೋಸ್ಕರ ನಗಾಡೋದು, ಸ್ಮೈಲ್ ಮಾಡೋದು, ಆ ಥರ ಎಲ್ಲ ನನಗೆ ಅದನ್ನು ಮರೆಸ್ತಿದ್ದಾಳೆ. ನನಗೆ ಟ್ರೈ ಮಾಡ್ತಿದ್ದಾಳೆ ಆ ಥರ ಮರ್ಸೋಕ್ಕೆ. ಅದನ್ನು ಬೆಂಕಿಪಟ್ಟಣ ಇಟ್ಕೊಂಡಿದ್ದೀನಿ ಅಂತೇಳಿ ನಾನು ಇಲ್ಲೊಂದು ರಸ್ಕ್ ಇಟ್ಕೊಂಡ್ಬಿಟ್ಟು ಬಾ ಕೊಡ್ತೀನಿ ಅಂತ ಹೇಳಿ ಕರಿತಾ ಇದ್ದೀನಿ. ಏನು ಮಾಡಿದ್ರು ಬರ್ತಾನೆ ಇಲ್ಲ. ನಾನಂತೂ ಈ ನಡುವೆ 3-4 ಸಲ ಕಾಫಿ ಕುಡಿತಿದ್ದೀನಿ ಡೈಲಿ. ಮಳೆ ಬೇರೆ ಶುರುವಾಗ್ಬಿಟ್ಟಿದೆ ಅಲ್ವಾ, ಹಂಗಾಗಿ ನಮ್ಮ ಕಡೆ ಎಲ್ಲ ಖಾರ ಹಬ್ಬದ ಜಿಡಿ ಅಂತ ಹೇಳ್ತಾರೆ ಈ ಮಳೆಗೆ. ತುಂಬಾ ಮಳೆ ಬರ್ತಾ ಇದೆ ಈ ನಡುವೆ ಅಂತೂ. ಈ ಚಳಿಗೆ ಏನಾದರೂ ತಿನ್ನಬೇಕು ಅಂತಲೇ ಅನಿಸ್ತಾ ಇರ್ತದೆ. ಇನ್ನು ಯಶುಗೂ ಕೂಡ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತೇಳಿ ಮಲಗಿಸಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡೋದಿದೆ ಇವತ್ತು. ತುಂಬಾ ಮೆಸ್ಸಿಯಾಗಿದೆ ಮನೆಯೆಲ್ಲ, ಹಂಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಇನ್ನು ಅಲ್ಲಿ ಇಲ್ಲಿ ಊರ ಕಡೆ ಎಲ್ಲ ಓಡಾಡಿ ತುಂಬಾ ಮನೆಯೆಲ್ಲ ಮೆಸ್ಸಿ ಆಗಿಬಿಟ್ಟಿತ್ತಲ್ವ, ಹಂಗಾಗಿ ಏನೇನು ಐಟಮ್ಸ್ ತಂದಿದ್ವಿ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟಿದೆ. ಇನ್ನು ಈರುಳ್ಳಿ ಪುಟ್ಟಿ ಅಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಗಲೀಜಾಗಿ ನಿಂತಿತ್ತು. ಹಂಗಾಗಿ ಅದನ್ನು ಕೂಡ ಇವತ್ತೆಲ್ಲ ವಾಶ್ ಮಾಡ್ಕೊಂಬಿಡೋಣ. ಬೇಡದೇ ಇರೋದು ಫ್ರಿಜ್ ಒಳಗಡೆ ಎಲ್ಲ ತುಂಬಿಟ್ಟಿದ್ರು. ಹಂಗಾಗಿ ಊರ ಕಡೆಯಿಂದ ಕಾಳು ಎಲ್ಲ ತೊಗೊಂಬಂದಿದ್ವಿ, ಅದನ್ನು ಸಹಿತ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಎಷ್ಟು ಸ್ವಲ್ಪ ಹೊತ್ತು ಮಲ್ಕೊಂಡ್ಲು ಅಷ್ಟೇ, ಆಲೇ ಎದ್ದೇ ಬಿಟ್ಲು. ಇನ್ನು ಅವಳು ಮಲ್ಕೊಂಡಿದ್ರೆ ನನಗೆ ಕೆಲಸ ಆಗೋದು, ಇಲ್ಲ ಅಂದಿದ್ರೆ ಕೆಲಸ ಆಗೋದೇ ಇಲ್ಲ. ಈ ಕೋಳಿ ನಿದ್ದೆ ಅಂತಾರಲ್ಲ, ಆ ಥರ ಕೋಳಿ ನಿದ್ದೆ ಮಾಡಿ 5-5 ನಿಮಿಷಕ್ಕೂ ಎದ್ದೇಳ್ತಾ ಇರ್ತಾಳೆ. ಅವಳಿಗೆ ಈರುಳ್ಳಿ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಒಂದು ಸ್ವಲ್ಪ ಈರುಳ್ಳಿ ಕೊಟ್ಬಿಟ್ಟು ಸ್ವಲ್ಪ ದೂರದಲ್ಲಿ ಕೂರಿಸಿದ್ದೀನಿ. ಈರುಳ್ಳಿ ಕಟ್ ಮಾಡು ಅಂತ ಹೇಳ್ಬಿಟ್ಟು ಅದ್ರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಬಾಯಿಗೆ ಹಾಕೊಂಡು ಆಟ ಆಡ್ತಿದ್ದಾಳೆ. ಅವಳು ಹೆಂಗೋ ಆಟ ಆಡಲಿ ಅಂತ ಹೇಳ್ಬಿಟ್ಟು ದೂರ ಕೂರಿಸಿದ್ದೀನಿ. ಇಲ್ಲೆಲ್ಲ ತುಂಬ ಗಲೀಜಿತ್ತು, ಹಂಗಾಗಿ ಇಲ್ಲೆಲ್ಲ ತೊಗೊಂಡು ಬಾಯಿಗೆ ಹಾಕ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನು ಈರುಳ್ಳಿ ಪುಟಿ ಅಂತೂ ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟಿತ್ತು. ಇದನ್ನು ಕ್ಲೀನ್ ಮಾಡಲಿಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡೋಕ್ಕೆ ಇಲ್ಲಾಂದ್ರೂ ಒಂದು 2 ಅವರ್ ಹಿಡಿತೈತೆ ನನಗೆ. ಮನೆಯೆಲ್ಲ ತುಂಬಾ ಗಲೀಜಾಗ್ಬಿಟ್ಟಿದೆ. ಇನ್ನು ಅಲ್ಲಿ ಇಲ್ಲಿ ಸಿದ್ಧಗಂಗೆ ಅಂತ ಊರು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಮನೆಯೇ ಕ್ಲೀನ್ ಮಾಡ್ಕೊಂಡಿಲ್ಲ. ಹಂಗಾಗಿ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಅಮ್ಮನೂ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೊಟ್ಟೋಗ್ತಾರೆ. ಅವರು ಬರೋದೇ ಲೇಟ್ ಆಗುತ್ತೆ, ನೈಟು 8:30-9 ಗಂಟೆ ಆ ಥರ ಬರ್ತಾರೆ. ಹಂಗಾಗಿ ಮನೆ ಕೆಲಸ ಎಲ್ಲ ನಾನೇ ನೋಡ್ಕೋಬೇಕು. ಯಶುನು ನೋಡಿಕೊಂಡು ಮನೆ ಕೆಲಸನೂ ಸಹಿತ ನಾನೇ ಮಾಡ್ಕೋತಿದ್ದೀನಿ. ಈ ವಾಕರಲ್ಲಿ ಹಾಕ್ಬಿಟ್ರೆ ಏನು ಮಾಡ್ತಾಳೆ, 2 ನಿಮಿಷಕ್ಕೆ ಬರ್ರಂತ ಬಂದುಬಿಡ್ತಾಳೆ ನಾನು ಎಲ್ಲಿದ್ರು ಹುಡಿಕೊಂಡು. ಹಂಗಾಗಿ ಕೆಳಗಡೆ ಕೂರಿಸಿದ್ದೀನಿ. ಕೆಳಗಡೆ ಕೂರಿಸಿದ್ರೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅಲ್ಲೇ ಇರ್ತಾಳೆ, ಅದು ಇದು ನೋಡಿಕೊಂಡು ಅಂತ ಹೇಳ್ಬಿಟ್ಟು. ಈ ಮಕ್ಳಿರೋ ಮನೆ ಎಷ್ಟೇ ಕ್ಲೀನ್ ಮಾಡಿದ್ರು ಅರ್ಥನೇ ಇರ್ತಾರೆ, ಆದ್ರೂ ಮಕ್ಳಿರೋ ಮನೆ ಕ್ಲೀನಾಗಿರ್ಬೇಕಲ್ವ, ಹಂಗಾಗಿ
ಕ್ಲೀನ್ ಮಾಡ್ಕೊತಿದ್ದೀನಿ. ಇನ್ನು ಮೊನ್ನೆ ಅಮ್ಮ ಊರಿಗೆ ಹೋಗಿದ್ರು, ಹಂಗಾಗಿ ಸೊಪ್ಪು ಕೂಡ ತೊಗೊಂಬಂದಿದ್ರು. ನಮ್ಮ ಹೊಲದಲ್ಲಿ ಹುಟ್ಟಿತ್ತು ಅಂತ ಹೇಳ್ಬಿಟ್ಟು. ಇದಕ್ಕೆ ನಾವೇನು ಗೊಬ್ಬರ ಹಾಕೇನು ಬೆಳೆಸಿರ್ಲಿಲ್ಲ, ತಾನಾಗೆ ಹುಟ್ಟಿತ್ತು. ಇವಾಗ ಮಳೆ ಬರ್ತಿದೆಯಲ್ವಾ, ಹಂಗಾಗಿ ಮೊಳಕೆ ಹುಳಿಕಾಳು ನೆನೆಸಿಟ್ಟಿದೆ. ಅದು ಮೊಳಕೆನೂ ಕೂಡ ಬಂದಿತ್ತು ಇವತ್ತು. ಹಂಗಾಗಿ ಬಸ್ಸಾಂಬಾರು ಮಾಡ್ಕೊಂಬಿಡೋಣ, ಮೊಳಕೆ ಹುಳಿಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಚಳಿಗೂ ಅದಕ್ಕೂ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಊರ ಕಡೆ ಸೊಪ್ಪು ಅಂತ ಅಂದರೆ ತುಂಬಾ ಫ್ರೆಶ್ ಆಗಿರುತ್ತೆ, ಹೌದು. ಆದರೆ ಹುಳಗಳು ಸಹಿತ ಹಂಗೆ ಇರುತ್ತೆ. ಅಮ್ಮ ಏನು ಹುಳಗಳು ಇರೋದಿಲ್ಲ, ತುಂಬ ಫ್ರೆಶ್ ಆಗಿದೆ, ನೋಡ್ಲಿಕ್ಕೆ ಏನು ಒಂದು ಹುಳ ಕಾಣ್ತಾ ಇಲ್ಲ ಅಂದರು. ಅದು ಹಸ್ರುಗಿರೋದ್ರಿಂದ ಅದು ಹುಳನೂ ಹಸ್ರುಗೆ ಇರುತ್ತೆ, ಹಂಗಾಗಿ ಕಾಣಿಸೋದಿಲ್ಲ. ಅಮ್ಮಂಗೆ ಕಣ್ಣು ಬೇರೆ ಕಾಣಿಸೋದಿಲ್ವಲ್ಲ, ಹಂಗಾಗಿ ನಾನು ಏನು ಹೇಳಿದ್ರು ಅವರು ಕಾಂಪ್ರಮೈಸ್ ಆಗೋದೇ ಇಲ್ಲ. ಹಂಗಾಗಿ ಇವತ್ತು ನಾನೇ ಕ್ಲೀನ್ ಮಾಡೋಣ, ಹುಳ ಎಷ್ಟಿರುತ್ತೆ ಅಂತ ಹೇಳಿ ತೋರಿಸೋಣ ಅಂತ ಹೇಳ್ಬಿಟ್ಟು ಬೆಳಕಿದ್ದಾಗಲೇ ಕ್ಲೀನ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ಹುಳ ಬರುತ್ತೆ ಅಂತ ಹೇಳ್ಬಿಟ್ಟು. ಬೆಂಗಳೂರಲ್ಲಿರೋ ಸೊಪ್ಪು ಸಹಿತ ಅದೇ ಥರನೇ ಹುಳ ಇರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ರೀತಿಲಿ ಕ್ಲೀನ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ಬೆಳಕಿದ್ದಾಗಲೇ ಸೋರ್ಸಿ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಹಸಿಟ್ಟೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಎಷ್ಟು ಹುಳ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ. ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಈ ಥರ ನೆಲದ ಮೇಲೆ ನೀಟಾಗಿ ಸುರ್ಕೊಂಬಿಟ್ಟು ಆದಮೇಲೆ ಅದನ್ನು ನೀಟಾಗಿ ಎಲ್ಲ ಹಿಂಗೆ ಒದ್ರುಬಿಟ್ಟು ಹಸಿಟ್ಟನ್ನ ಎಲ್ಲ ಕಡೆ ಆಗೋ ಥರ ಸ್ಪ್ರೆಡ್ ಮಾಡಿ, ಸೊಪ್ಪೆಲ್ಲ ಈ ಥರ ಹರಡ್ಬಿಟ್ಟು ನೀಟಾಗಿ ಹಸಿಟ್ಟನ್ನ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಹಿಂಗೆ ಕೊಡಗಬೇಕು. ಅದನ್ನು ಈ ಥರ ಹಿಂಗೆ ಒದ್ರದ್ಮೇಲೆ ಅದು ಹಸಿಟ್ಟೆಲ್ಲ ಸೊಪ್ಪೊಳಗಡೆ ಎಲ್ಲ ಹೋಗುತ್ತೆ. ಹೋಗಾದ್ಮೇಲೆ ಅದು ಹುಳಗಳಿಗೆ ಅದೊಂಥರ ಸ್ಮೆಲ್ ಬರುತ್ತಂತೆ. ಆವಾಗ ಏನು ಮಾಡುತ್ತೆ ಅವು ಅಂತಂದರೆ ಹಿಂಗೆ ಹರಿತಾ ಇರೋದೆಲ್ಲ ಒಂಥರ ಹಿಂಗೆ ಮುದ್ರಕೊಂಬಿಡುತ್ತೆ. ಊರ ಕಡೆ ಎಲ್ಲ ಕಪ್ರು ಹುಳ ಬರ್ತಿತ್ತಲ್ಲ, ಹಂಗಾಗಿ ಆ ಥರ ಮುದ್ರಕೊಂಬಿಡುತ್ತೆ. ಆವಾಗ ಇದನ್ನು ಸೊಪ್ಪನ್ನ ನೀಟಾಗಿ ಹಿಂಗೆ ಕೊಡಗಬೇಕು. ಎಲ್ಲ ಸೊಪ್ಪನ್ನು ಒಟ್ಟಿಗೆ ಹಾಕಿ ಕೊಡಗಬಾರ್ದು, ಸ್ವಲ್ಪನೇ ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಹುಳಗಳು ಬಿದ್ದಿದ್ದು ಮತ್ತೆ ಸೊಪ್ಪಲ್ಲೇ ಬಂದ್ಬಿಡುತ್ತೆ. ಹಂಗಾಗಿ ಇವಾಗ ನೋಡ್ತಾ ಇರ್ಬೋದು, ಹಸಿಟ್ಟು ಮಾತ್ರ ಕೆಳಗಡೆ ಉದ್ರಿದೆ. ಹುಳಗಳು ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಕಡ್ಡಿಯಲ್ಲಿ ಬೆರಳಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೆಲ್ಲ ಹುಳಗಳೇ. ಇನ್ನೂ ಚಿಕ್ಕದು ಹುಳಗಳೆಲ್ಲ ಇದೆ, ಅದು ಸ್ವಲ್ಪ ಕಾಣಿಸ್ತಾ ಇಲ್ಲ, ಹಸಿಟ್ಟೆಲ್ಲ ಅದುಗಳಿಗೆ ಮುಚ್ಕೊಂಡ್ಬಿಟ್ಟಿದೆ. ಹಂಗಾಗಿ ಈ ಥರ ಹುಳಗಳೆಲ್ಲ ನೋಡಿದ್ರೆ ಸೊಪ್ಪನ್ನೇ ತಿನ್ನಬಾರ್ದು ಅನ್ಸ್ಬಿಡುತ್ತೆ ನನಗಂತೂ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ ಈ ಐಡಿಯಾ. ಈ ಥರ ಮಾಡ್ಕೊಳ್ಳೋದ್ರಿಂದ ಹುಳನೂ ಸಹಿತ ಆಚೆಗೆ ಈಸಿಯಾಗಿ ತೆಗಿಬೋದು. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಕೂಡ ಮಾಡಿ ಈ ವಿಡಿಯೋ ಎಷ್ಟು ಜನಕ್ಕೆ ಯೂಸ್ಫುಲ್ ಆಯಿತು ಅಂತ ಹೇಳ್ಬಿಟ್ಟು. ನನಗೂ ಖುಷಿ ಆಗುತ್ತೆ, ನಾನು ವಿಡಿಯೋ ಮಾಡಿ ಹಾಕಿದ್ಕೂ ತುಂಬ ಜನಕ್ಕೆ ಯೂಸ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬ ಖುಷಿ ಪಡ್ತೀನಿ ಅಂತ ಹೇಳ್ಬೋದು. ಇನ್ನು ಊರಿಂದ ಸ್ವಲ್ಪ ಮಾವಿನಕಾಯಿ ತೊಗೊಂಬಂದು ಅಡೆ ಇಟ್ಟಿದ್ವಿ, ಎಲ್ಲ ಕೊಳ್ತೋಗ್ಬಿಟ್ಟು ಯಾವ ಗತಿ ಆಗೋಗಿದೆ ಅಂತ ನೋಡಿ ನಮಗೆ ಸರಿಯಾಗಿ ಹಣ್ಣು ಮಾಡೋಕ್ಕೆ ಬಂದಿಲ್ಲ. ಸುಮ್ಮನೆ ಎಲ್ಲ ಹಾಳಾಗಿ ವೇಸ್ಟ್ ಆಗೋಯ್ತು, ಬಿಸಾಕ್ಬಿಟ್ಟೆ ಅತ್ತಗೆ. ಏನಪ್ಪ ಅದು ಬತ್ತಾ ಇಲ್ವಾ? ಅದು ಬತ್ತಾ ಇಲ್ಲ ನಿಂಗೆ ತೆಗಿಯಕ್ಕೆ? ಬೇಡ ಬಾಯ್ಲಿ, ಹಾಸಿಗೆ ಮೇಲ್ಗಡೆ ಇದೆಲ್ಲ ಬಟ್ಟೆ ಎಲ್ಲ ಕಿತ್ತೆಸ್ತಿದ್ಯಾ? ಬಾ ಬಾಯ್ಲಿ, ಬಾ, ಮಳೆ ಬತ್ತೈತಿ ನೋಡೋಣ, ಬಾ ಮಳೆ ನೋಡೋಣ, ಬಾರಪ್ಪ ಇಲ್ಲಿ. ಮಳೆ ನೋಡಿ ಎಷ್ಟು ಜೋರಾಗಿ ಬತ್ತೈತಿ ಚಿನ್ನ. ಓ ಪುಟಾಣಿ ಅಜ್ಜಿ ಹಾಕೊಂಡ್ ಬತ್ತೈತೀರಿ ನೀವು, ಬಂದ್ಬಿಟ್ರಿ. ಓ ನನ್ ಮಗ್ಳು ನೋಡಪ್ಪ ಎಷ್ಟ್ ಚೆನ್ನಾಗಿ ನಡೀತಾವಳೆ, ಬಂಗಾರಿ. ನಡಿಯಪ್ಪ, ನಡ್ಕೊಂಡ್ ನಡಿ. ನಿಂತ್ಕೊಬಿಟ್ರಿ ಮಳೆ ನೋಡ್ಕೊಂಡು. ಹೊರ್ಗಡೆ ನೋಡು ಮಳೆ ಎಷ್ಟು ಜೋರಾಗಿ ಬತ್ತೈತೆ, ಜೋರ್ ಮಳೆ ಇವತ್ತು. ಗಿಡ ಮರಗಳಿಗೆಲ್ಲ ಒಳ್ಳೆ ನೀರ್ ಬತ್ತೈತೆ. ಆಚೆಗೆ ಬರ್ತಾ ಇದ್ದೀರಿ ನೀವು ಮಳೆ ನೋಡಕ್ಕೆ? ಆಚೆಗೆ ಬಿದ್ಬಿಟ್ರೆ ನಡ್ಕೊಂಡ್ ಬಂದ್ಬಿಟ್ರಿ. ಮಳೆ ನೋಡಕ್ ಬಂದ್ರಿ ನೀವು, ಬಿದ್ಬಿಡ್ತಿ. ಇನ್ನು ಯಶು ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಹೆಜ್ಜೆ ಇಕ್ಕೊಂಡು ಬರ್ತಿದ್ದಾಳೆ ಅಂತ. ತುಂಬ ದಿವಸದಿಂದ ನಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ಲು, ಇವತ್ತು ಫೈನಲಿ ನಡ್ಕೊಂಡೇ ಬಂದ್ಬಿಟ್ಲು. ನೋಡಿ ತುಂಬಾನೇ ಖುಷಿ ಆಯಿತು ನನಗಂತೂ. ಏನವ ಅದು ನಾಲ್ಗೆ ಯಾಕೆ ಹಂಗೆ ಮಾಡ್ತಾ ಇದ್ದಿ? ಏನು ಹೋಗು, ಬಾ ಬಾಯ್ಲಿ. ಏನವ ಅದು ನಾಲ್ಗೆ ಯಾಕೆ ಹಂಗೆ ಮಾಡ್ತೀಯ? ಬಾಯ್ಲಿ ಯಶು, ಬಾರೋ ಇಲ್ಲಿ, ಬಾರಪ್ಪ. ಏ ಗುಬ್ಬಿ ಮರಿ, ಬಾಯ್ಲಿ ಬಾರ ಇಲ್ಲಿ ಯಶ.
ಇನ್ನು ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಿದ್ದೀನಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ